ಸೊ ಇದು ಬಂದು ಫ್ರೈಡೇ ಸ್ಯಾಟರ್ಡೆ ಸಂಡೇ ವಿಡಿಯೋ ಆಗಿರುತ್ತೆ. ಸೊ ಇದು ಮಧ್ಯಾಹ್ನ ಫ್ರೈಡೇದು. ಸೊ ಪೀರಿಯಡ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಇವತ್ತು ಪೂಜೆ ಏನು ಮಾಡಿಲ್ಲ. ಬಟ್ ನನ್ನ ಒಂದು ರೊಟೀನ್ ಬಂದು ಇವತ್ತೇನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಸ್ಮೂದಿ. ಬಟ್ ಮಧ್ಯಾಹ್ನ ಮಾಡ್ಕೊಂಡಿದ್ದೆ ನಾನು ಮೊಳಕೆ ಕಾಳು ಸಾರು, ಅದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಅಂತೂ ಮೊಳಕೆ ಕಾಳಿಗೆ ಕೇಳಿಬಿಟ್ಟು ಸೂಪರ್ ಆಗಿತ್ತು. ತಿಂದು ಎಂಜಾಯ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಸ್ಯಾಟರ್ಡೇದು ವಿಡಿಯೋ. ಇದು ಬಂದು ಒಂದು ಗೀ ವಾಟರು ಮತ್ತು ಇದು ತೊಗೊಂಡೆ. ಬಟ್ ಗೀ ವಾಟರ್ ನನಗೆ ಯಾಕೋ ಅಷ್ಟು ನನಗೆ ಗೊತ್ತಿಲ್ಲ, ನನಗೆ ಪಿಂಪಲ್ಸ್ ಥರ ಬರ್ತಾಯಿದೆ ಸಣ್ಣ ಸಣ್ಣದು. ವೆರಿ ಸ್ಟ್ರಾಂಗ್ ಉಗಾಡು. तो ಆ ಪರೀಕ್ಷೆ ತುಂಬ ಕಷ್ಟ ಆಗುತ್ತೆ, ತುಂಬ ಲಾಸ್ ಆಗ್ಬೋದು, हेल्थ का इशू ಆಗ್ಬೋದು, घर में प्रॉब्लम हो सकता है, इंसल्ट्स हो सकता है, अवमानना हो सकता है, सब चीज़ें होता है. लेकिन जब भगवान 7 साल में जाता है ना, लास्ट 3 years 2 years में, तब इतनी सक्सेस आपका लाइफ में देता है, यू कांट इवन इमेजिन. ಸೊ ಪಿಂಪಲ್ಸ್ ಥರ ಅನಿಸ್ತಾ ಇದೆ. ಬಟ್ ಐ ಡೋಂಟ್ ನೋ, ನನಗೆ 2 ಡೌಟ್ ಇದೆ ಇದರಲ್ಲಿ. ಏನಪ್ಪ ಅಂದರೆ, ಒಂದು ಮಾಯ್ಶ್ಚರೈಸರ್ ತರಿಸಿದೆ ಬಿಗ್ ಬಾಸ್ಕೆಟಲ್ಲಿ. ಅದು ಹಾಕಕ್ಕೆ ಸ್ಟಾರ್ಟ್ ಮಾಡಿದಂಗಿಂದ ಆಗ್ತಾ ಇದೆಯಾ ಅಥವಾ ಈ ಗೀ ವಾಟರ್ ಕುಡ್ದೈತೆ ಅಂತ ಕನ್ಫರ್ಮೇಷನ್ ಇಲ್ಲ. ಸೊ ಅದಕ್ಕೆ ನಾನು ಗೀ ವಾಟರ್ನ ಈಗ ಸ್ಟಾಪ್ ಮಾಡಿದ್ದೀನಿ. ಜೀರಾ ನಾರ್ಮಲ್ ಮತ್ತು ಲೆಮನ್ ವಾಟರ್ನೇ ತೊಗೊತೀನಿ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಮಲಾಸನಲ್ಲಿ ಕೂತು ನಾರ್ಮಲ್ ವಾಟರ್ಸ್ ಎಲ್ಲ ಕುಡಿದೆ. ಆ್ಯಕ್ಚುಲಿ ಈಗ ನೋಡಿ, ಈಗ ನಾನು ಈಗ ಎಲ್ಲರ ಬಾಡಿಗೂ ಒಂದೇ ಥರ ಸೂಟ್ ಆಗುತ್ತೆ ಅಂತ ಏನಿಲ್ಲ. ಸೊ ನನಗೆ ಗೀ ವಾಟರ್ ಸೂಟ್ ಆಗ್ಬೋದು ಅಥವಾ ಮತ್ತೊಬ್ಬರು ಸೂಟ್ ಆಗ್ಬೋದು. ಸೊ ದಿನವೆಲ್ಲ ನಾನು ಗೀ ತಿಂತೀನಿ, ಏನೂ ಆಗೋಲ್ಲ. ಬಟ್ ಮಾರ್ನಿಂಗೇನೆ ತೊಗೋತೀನಿ ಅಂದಾಗ ಸೂಟ್ ಆಗ್ದೇ ಇರ್ಬೋದು. ಯಾಕೆಂದರೆ ಡೈರೆಕ್ಟ್ಲಿ ಇಟ್ ವಿಲ್ ಗೋ ಟು ಮೈ ಫಸ್ಟ್ ಥಿಂಗ್ ವಿಲ್ ಗೋ ಟು ಫ್ಯಾಟ್ ಅಂತ ಅಂದಾಗ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಐ ಡೋಂಟ್ ನೋ. ಸೊ ಕನ್ಫರ್ಮೇಷನ್ ಮಾಡ್ಕೊಂಡು ಅದು ಹೇಳ್ತೀನಿ. ಸೊ ನೀವು ಹಾಗೆ ನೀವು ಟ್ರೈ ಮಾಡಿ, ನಿಮ್ಮ ಬಾಡಿನಲ್ಲಿ ಏನೋ ಚೇಂಜಸ್ ಕಂಡ್ರೆ ಯೂಸ್ ಮಾಡಿ. ಇಲ್ಲ ಅಥವಾ ನಿಮ್ಗೆ ಅದರ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ಡೆಫಿನೆಟ್ಲಿ ಯು ಕ್ಯಾನ್ ಚೇಂಜ್. ಓಕೆನಾ? ಸೊ ಬಟ್ ಸ್ಕಿನ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಾಗಿದೆ, ಅದರಲ್ಲಿ ಡೌಟ್ ಇಲ್ಲ. ಅದಾದಮೇಲೆ ಒಂದೊಂದ್ಸಲ ನಿಮ್ಮ ಹಾರ್ಮೋನ್ಸ್ ಚೇಂಜಸ್ ಆಗಿ ನಿಮ್ಮ ಸ್ಕಿನ್ನಲ್ಲೂ ಚೇಂಜಸ್ ಆಗ್ಬೋದು. ಸೊ ದೆರ್ ಇಸ್ ನೋ ಕನ್ಫರ್ಮೇಷನ್. ಅದಾದಮೇಲೆ ಕಿಚನ್ಗೆ ಬಂದರೆ ಸ್ವಲ್ಪ ಜೀರಾ ಎಲ್ಲ ಇತ್ತು. ಸೊ ಅದನ್ನು ಡಬ್ಬಗಳಿಗೆ ತುಂಬ್ಕೊಳ್ಳೋಣ ಅಂತ ತುಂಬ್ಕೋತಾ ಇದ್ದೀನಿ. ಸೊ ಎಲ್ಲ ಪಾತ್ರೆ ನೋಡಿ, ಇದು ರೊಟೀನಾಗಿ ನನ್ನ ಮನೇಲಿ ಏನಿರುತ್ತೋ. ಸೊ ನಾನು ವೀಡಿಯೋಗಾಗಿ ನಾನೇನು ಫ್ಲವರ್ ಬೊಕೆಟ್ ಇಟ್ಕೊಂಡೆ, ಗಿಡ ಇಟ್ಕೊಂಡೆ, ನಂಗೆ ಆ ಥರ ಪೇಷನ್ಸ್ ನಿಜವಾಗ್ಲೂ ಇಲ್ಲ. ಯಾಕೆಂದರೆ ನನಗಾಗಲ್ಲ. ಬೇರೆ ಯಾರು ಇಟ್ಕೊಂಡ್ರು ಗುಡ್, ಅವ್ರು ಇನ್ನೂ ಮೋರು ಟ್ಯಾಲೆಂಟೆಡ್ ಅನ್ಕೊತೀನಿ, ಮೋರ್ ಪೇಷನ್ಸ್ ಇರೋರು. ಬಟ್ ನಂಗೆ ಆ ಥರ ಎಲ್ಲ ನಂಗೆ ನಿಜವಾಗ್ಲೂ ಆ ಥರ ಪೇಷನ್ಸ್ ಇಲ್ಲ. ಆಮೇಲೆ ಇಟ್ಸ್ ಅನ್ಯಾಚುರಲ್ ಅನಿಸುತ್ತೆ ನನಗೆ. ಸೊ ನಮ್ಮ ರೊಟೀನ್ ನಮ್ಮ ಲೈಫಲ್ಲಿ ಏನಿರುತ್ತೋ ಅದನ್ನೇ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ವಲ್ಪ ಇವತ್ತು ಕಿಚನ್ನು ಕ್ಲೀನ್ ಇದೆ, ಬಟ್ ಮೆಸ್ ಇತ್ತು. ಪಾತ್ರೆಗಳು ಈ ಕಡೆಯಿಂದ ಆ ಕಡೆ ನೀರು ಕುಡ್ದಿರ್ತೀವಿ. ಬೆಳಗ್ಗೆ ಮಕ್ಕಳೆಲ್ಲ ಹೋಗಿರ್ತಾರೆ, ಬ್ರೇಕ್ಫಾಸ್ಟ್ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಸ್ಟವ್ ಮೇಲಿರೋ ಕುಕ್ಕರೆಲ್ಲ ರಾತ್ರಿ ಎಲ್ಲ ತೊಳೆದು ಇಟ್ಬಿಟ್ಟಿರ್ತೀನಿ. ಸೊ ನೀರೆಲ್ಲ ಸೋರಿದ ಮೇಲೆ ನಾನು ಅದನ್ನು ತೆಗೆದು ಸೈಡ್ಗೆ ಇಡ್ತೀನಿ. ಸೊ ಇದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಾಯಿದ್ದೆ ಟೊಮೆಟೊ ಚಟ್ನಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದು ರೆಸಿಪಿ ಕೂಡ ಕೊಟ್ಟಿದ್ದೀನಿ ಇವತ್ತು. ಒಂದೊಂದ್ಸಲ ಮೂಡ್ ಚೆನ್ನಾಗಿಲ್ಲ ಅಂದಾಗ, ಪೀರಿಯಡ್ಸು ಟೈಮಲ್ಲಿ ನನಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ತುಂಬಾ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೊ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ. ಬಟ್ ದಿಸ್ ಮಂತ್ ಈಸ್ ಕ್ವೈಟ್ ಓಕೆ ಸರ್ಪ್ರೈಸಿಂಗ್ಲಿ. ಬಟ್ ಲಾಸ್ಟ್ ಮಂತ್ ತುಂಬ ಹೆವಿ ಸಿವಿಯರ್ ಮೂಡ್ ಸ್ವಿಂಗ್ಸ್ ಇತ್ತು. ಸಖತ್ತು ಕೋಪ ಬರುತ್ತೆ, ಸಖತ್ತು ಅಳು ಬರುತ್ತೆ, ಉಲ್ಟಾ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ. ದೋ ಐ ಆಮ್ ಫಾಲೋಯಿಂಗ್ ಆಲ್ ದಿಸ್ ಲೈಫ್ ಸ್ಟೈಲ್. ಇಮ್ಯಾಜಿನ್, ನಾನು ಫಾಲೋನೇ ಮಾಡಿಲ್ಲ ಅಂದರೆ ಏನಾಗ್ತಿದೆ ಅಂತ. ಸೊ ಬನ್ನಿ, ಈಗ ಟೊಮೆಟೊ ಚಟ್ನಿಗೆ ನಾನು ಮಾಡ್ಕೊತಾ ಇದ್ದೀನಿ. ಒಂದು 4-5 ಟೊಮೆಟೊನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೋಟೆಲೆಲ್ಲ ಕೊಡ್ತಾರೆ ನೋಡಿ, ರೆಡ್ ಟೊಮೆಟೊ ಚಟ್ನಿ ಆ ಥರ. ಸೊ ಅದನ್ನು ದಪ್ಪಕ್ಕೆ ಹಚ್ಕೊತೀನಿ, ಯಾಕಂದರೆ ಇದನ್ನು ಹುರಿಯೋದಿರುತ್ತೆ ಹಾಗಾಗಿ. ಸೊ ನನ್ನ ಮಕ್ಕಳು ತುಂಬಾ ಇಷ್ಟ. ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಕ್ಕಳು ದಟ್ ಮೀನ್ಸ್ ಇನ್ನೂ ಹೋಗಿಲ್ಲ ಸ್ಕೂಲ್ಗೆ. ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ಹಾಲಿಡೇ, ಹಾಗಾಗಿ ಸೊ ಲೇಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು 7:30 ಆಗಿರ್ಬೇಕು ಇವಾಗ ಅನ್ಕೋತೀನಿ ಅಷ್ಟೇ. ಸೊ ಅದ್ರ ಜೊತೆಗೆ ನಾನು ಹಾಕ್ಕೊತೀನಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಮಸ್ಟ್. ಕಡಲೆ ಇದ್ದರೆ ಕಡಲೆನೂ ಹಾಕ್ಕೊಳ್ಳಿ, ಬಟ್ ಉದ್ದಿನಬೇಳೆ ಹಾಕಿದ್ರೆ ಅದರ ರುಚಿ ಬರೋದು. ನಿಮಗೆ ಜೀರಾ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ದಟ್ ಈಸ್ ಆಲ್ಸೋ ಓಕೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೇನು ಹಸಿಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ, ಸಾಂಬಾರು ಸೊಪ್ಪು ಹಾಕೋಬೋದು ಸ್ವಲ್ಪ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಖಾರದ ಪುಡಿ ಎರಡೂ ಹಾಕೊಬೋದು, ಅದರಲ್ಲಿ ಏನು ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನಿಲ್ಲ. ನೋಡಿ, ಉದ್ದಿನಬೇಳೆ ಸ್ವಲ್ಪ ಕಮ್ಮಿ ಇತ್ತು ಇವತ್ತು ನನ್ನ ಹತ್ರ. ಸೊ ಹಾಗಾಗಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಎಷ್ಟಿದೆ ಅಷ್ಟನ್ನು. ಸ್ವಲ್ಪ ಕಡಲೆಬೇಳೆನೂ ಹಾಕ್ತೆ, ಯಾಕಂತಂದರೆ ಕಡಲೆನೂ ಇರಲಿಲ್ಲ, ಅದಕ್ಕಾಗಿ ಹಾಕ್ತೆ. ಸೊ ನಾನು ಡೈರೆಕ್ಟ್ಲಿ ಏನು ಮಾಡ್ತೀನಿ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಆಮೇಲೆ 1-2 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಹಾಕ್ತೀನಿ, ಕಡಲೆ ಹಾಕ್ತೀನಿ ಅಷ್ಟೇ. ಸೊ ಒಣಮೆಣ್ಸಿನ್ಕಾಯಿ ಇದ್ದರೆ ನೀವು ಹಾಕೊಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಖಾರದ ಪುಡಿ ಹಾಕ್ಕೊಂಡ್ರೆ
ಸಾಕು. ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ ಜಾಸ್ತಿ. ಸೊ ನೋಡಿ, ನಾನು ಖಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸೊ ಮುಗೀತು. ಅದಾದಮೇಲೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳಿ, ಆಮೇಲೆ ಕಡಿ ಪತ್ತ ಹಾಕ್ಕೊಳ್ಳಿ. ಕಡಿ ಪತ್ತ ಹಾಕೊಳ್ಳೋದು ವೆರಿ ಇಂಪಾರ್ಟೆಂಟ್, ಅಂದರೆ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅದ್ರ ಜೊತೆಗೆ ನಿಮಗೇನು ಬೇಕು ಐರನ್ನು ಇವೆಲ್ಲ ಹೋಗ್ಬಿಡುತ್ತೆ. ಮಕ್ಕಳು ತಿನ್ನಲ್ಲ ಹಾಗೇನೆ ಅಂದಾಗ ಈ ಥರ ಚಟ್ನಿ ಮೂಲಕ ಮಾಡಿಬಿಟ್ರೆ ಅವ್ರಿಗೆ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ವೇರೆ ವೆರೈಟೀಸ್ ಮಕ್ಕಳು ತಿನ್ನಲ್ಲ ಅನ್ನೋ ಕಡೆಗೆ ನಾನು ಅಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಸಮಥಿಂಗ್ ಇಟ್ ವಿಲ್ ಗೋ ಟು ದೇರ್ ಸ್ಟಮಕ್ ಅಂತ ಅಷ್ಟೇ. ಸೊ ಹಾಕ್ಬಿಟ್ಟು ಇದನ್ನು ಒಲೆ ಮೇಲಿಟ್ಟು ಅದ್ರ ಪಾಡ್ಗೆ ಅದನ್ನು ಬೇಯಕ್ಕೆ ಬಿಟ್ಬಿಡಿ ಅಷ್ಟೇ. ಸಿಂಪಲ್, ಒಂದು 5 ನಿಮಿಷಕ್ಕೆ ಬೇಯ್ಕೊಳ್ಳುತ್ತೆ. ಅದು ಬೇಯ್ಕೊಂಡ್ಮೇಲೆ ಆರಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನು ತಣ್ಣಗೆ ಮಾಡಿ ಅದನ್ನು ಆರಿಸ್ಕೊಳ್ಳಿ ಅಷ್ಟೇ. ಆಡಿಸ್ಕೊಳ್ಳಿ, ರುಬ್ಕೊಳ್ಳಿ, ಸಣ್ಣದಾಗಿ ರುಬ್ಕೊಳ್ಳಿ ಅಷ್ಟೇ. ಇದನ್ನು ಬೇಕಂದರೆ ಮೇಲ್ಗಡೆಯಿಂದ ತಡ್ಕ ಹಾಕ್ಬೋದು, ನಾನು ಏನೂ ಹಾಕೋಲ್ಲ. ಆಲ್ರೆಡಿ ಅದನ್ನು ಚೆನ್ನಾಗಿ ಹುರಿದಿರ್ತೀನಿ, ಇನ್ನೇನು ನೆಸೆಸರಿ ಇಲ್ಲ ಅನ್ಕೋತೀನಿ. ಬಟ್ ಯಾವ್ದಾರ ಪ್ರೋಗ್ರಾಮ್ ಇತ್ತು, ಫಂಕ್ಷನ್ ಇತ್ತು, ನಿಮ್ಗೆ ಯಾರು ನೆಂಟರು ಬರ್ತಿದ್ದಾರೆ ಅಂದರೆ ನೀವು ಬೇಕಾದ್ರೆ ಒಗ್ಗರಣೆ ಹಾಕೊಬೋದು. ಇಟ್ ಈಸ್ ನಾಟ್ ನೆಸಸರಿ. ನಾನು ಆ್ಯಕ್ಚುಲಿ ಯೂಶ್ವಲಿ ಯಾವತ್ತು 2 ಚಟ್ನಿ ಮಾಡ್ತೀನಿ, ಕೊಕೊನಟ್ ಚಟ್ನಿ ಮತ್ತು ಇದು. ಸೊ ಇವತ್ತು ಕೊಕೊನಟು ಇರಲಿಲ್ಲ, ಸೊ ಹಾಗಾಗಿ ಇದೇ ಚಟ್ನಿನಲ್ಲಿ ನಾನು ಇವತ್ತಿನ ಬ್ರೇಕ್ಫಾಸ್ಟನ್ನು ಮುಗಿಸ್ದೆ. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಟ್ರೈ ಮಾಡಿ ಹೇಳಿ. ಒಂದೊಂದ್ಸಲ ಬೋರ್ ಆಗುತ್ತಲ್ಲ ಒಂದೇ ಥರ ಚಟ್ನಿ ತಿನ್ನೋಕ್ಕೆ. ಸೊ ನೀವು ಯೂಶ್ವಲಿ ತಿಂದಿರ್ತೀರ ನೀವು ಹೋಟೆಲ್ಗಳಲ್ಲಿ ಟೊಮೆಟೊ ಚಟ್ನಿ ಇಡ್ಲಿ ಜೊತೆಗೆ ಆಗಿರ್ಬೋದು, ಅಥವಾ ದೋಸೆ ಜೊತೆಗೆ, ಉತ್ತಪ್ಪ ಜೊತೆಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ದೋಸೆಗೇ ಇದು ಬೆಸ್ಟ್ ಕಾಂಬಿನೇಷನ್. ನೀವು ಅನ್ನ ಚಪಾತಿಗಿಂತನೂ ಇದು ದೋಸೆ ಜೊತೆಗೇ ಚೆನ್ನಾಗಿರುವಂಥದ್ದು. ಸೊ ದೋಸೆ ನೀವು ಅನ್ನದ ಜೊತೆ ತಿನ್ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಮಾಡಿಕೊಂಡೆ ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿ ಅಳ್ಬಿಟ್ಟಿದೆ, ಅನ್ನ ಜಾಸ್ತಿ ಮಿಕ್ಕಿತ್ತು ಅಂತ ಹಾಕ್ಬಿಟ್ಟೆ. ಬಟ್ ಸ್ಟಿಲ್ ಚೆನ್ನಾಗಿದೆ. ದೋಸೆಗಂತೂ ತುಂಬಾ ಇಷ್ಟ. ನಾನಂತೂ ಮಿಸ್ ಮಾಡಲ್ಲ. ಅವತ್ತಿನ ದಿನ ನಾನು ಸ್ಮೂದಿ ತಿನ್ನಲ್ಲ, ಬರೀ ದೋಸೆನೇ ತಿನ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಅದಾದಮೇಲೆ ಮಾಡ್ತಾಯಿದ್ದೀನಿ ನಾನು ಏನಪ್ಪ ಅಂದರೆ ಇದು ದಾಲ್ ಮಖನಿ. ಅದ್ರ ಜೊತೆಗೆ ಸ್ವಲ್ಪ ಇದು ಮಾಡಿದೆ, ಏನಪ್ಪ ಅಂತಂದರೆ ಬೀನ್ಸ್ ಜೊತೆಗೆ ಫೈಬರ್ ಬೇಕಲ್ಲ. ಹೆಂಗಿದೆ ಅಂತ ಕೇಳಿಬಿಡಿ, ಅಷ್ಟು ಚೆನ್ನಾಗಿದೆ. ದಾಲ್ ಮಖನಿ ಹೋಟೆಲ್ ಥರ. ಇದ್ರ ಮೇಲೆ ಇನ್ನೂ ಸ್ವಲ್ಪ ಬಟರು ಕ್ರೀಮು ಹಾಕ್ಕೊಂಡು ತಿಂತಾಯಿದ್ರೆ. ಸೊ ಅದಾದ್ಮೇಲೆ ಊಟ ಕೂತ್ಕೊಂಡೆ. ಒಂದು ಹಪ್ಪಳ, ಸುಟ್ಟಿರೋ ಹಪ್ಪಳ ಆ್ಯಸ್ ಯೂಶುವಲ್, ರೊಟ್ಟಿ ಮತ್ತು ಇದು. ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಅನ್ನನೂ ತಿಂತೀನಿ. ಸೊ ಏನು ಅಂತ ಡೇಟ್ ಏನೂ ಆಗ್ತಿಲ್ಲ ಈಗ ನಿಜವಾಗ್ಲೂ. ಸೊ ಗಣಪತಿ ಹಬ್ಬ ಆದಮೇಲೆ ಐ ಸ್ಟಾರ್ಟ್ ಮೈ ಪ್ರಾಪರ್ ಡಯಟ್. ಸೊ ಊಟ ಅಂತೂ ಇವತ್ತು ಸಖತ್ ಚೆನ್ನಾಗಿತ್ತು. ಟ್ರೈ ಮಾಡಿ ನೀವು, ಇದು ಚೆನ್ನಾಗಿದೆ. ನಿಮಗೆ ಬೇಕಂದರೆ ಹೇಳಿ, ರೆಸಿಪಿ ಕೊಡ್ತೀನಿ ನಾನು. ಯಾವುದಪ್ಪ ಅಂದರೆ ಇದು ದಾಲ್ ಮಖನಿ ಸಖತ್ತಾಗಿರುತ್ತೆ ಗೊತ್ತಾ. ಉಡದ ದಾಲ್ ಹಾಕ್ಬಿಟ್ಟು ಏನು ಸಿಪ್ಪೆ ಇರುವಂಥ ಒಂದು ಉದ್ದಿನ ಕಾಳು ಹಾಕಿ ಅದನ್ನು ನೆನೆ ಹಾಕಿ ಅದ್ರ ಜೊತೆಗೆ 2-3 ಥರ ಬೇಳೆನ ನೆನೆಸಿ ಅದನ್ನು ಮಿಕ್ಸ್ ಮಾಡಿ, ಸೊ ಅದನ್ನು ನಾನು ಕೂಗಿಸಿ ಅದನ್ನು ಮಾಡಿ. ಸಿಂಪಲ್ ಬಟ್ ತುಂಬ ಟೇಸ್ಟ್ ಇರುತ್ತೆ. ಪಂಜಾಬಿ ದಾಲ್ ಇದು. ಸೊ ಯಾರೋ ಕೇಳ್ತಾಯಿದ್ರು ಯಾರನಳ್ಳಿನವ್ರು ಅನ್ಕೊತೀನಿ. ಸೊ ಬಿಳಿ ಹೇಗೆ ಕೂದಲಾಗಿಲ್ವ ಏನು ಅಂತ ಒಂದು ಏನೋ ಬರ್ತಾಯಿದೆ. ಈ ಕಡೆ ಒಂದು ಬರ್ತಾಯಿದೆ, ಈ ಕಡೆ ಒಂದೊಂದು ಬಂದೇ ಬರುತ್ತೆ. ಎಲ್ಲೋಗುತ್ತೆ. 40 ಇಯರ್ಸ್ ಅಲ್ವ ಈಗ ಸ್ಟಾರ್ಟ್ ಆಗ್ತಾಯಿದೆ. ಸೊ ಏಜ್ ಏನು ರಿವರ್ಸಿಬಲ್ ಆಗುತ್ತಾ? ಆಗಲ್ಲ. ಸೊ ಬರಲಿ. ಸೊ ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಜಿಮ್ಮಿಗೆ ಹೋಗೋಣ. ಸೊ ವಾಟರ್ ಬಾಟಲ್ ಯಾಕೆಂದರೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಟೈಮೇ ಸಾಲಿಲ್ಲ. ಇನ್ನು ರಾತ್ರಿ ತುಂಬ ರಶ್ ಇರುತ್ತೆ ಜಿಮ್ಮಲ್ಲಿ. ಸೊ ಸರಿ ಮಾಡೋಕ್ಕಾಗಲ್ಲ. ಈಗ 4 ಗಂಟೆ 4:15 ಆಗೇ ಹೋಯ್ತು. 5:30 6 ಗಂಟೆ ಅಷ್ಟೊಳಗೆ ಬರ್ತೀನಿ ನಾನು. ಸೊ ಅಷ್ಟರಲ್ಲಿ ಎಷ್ಟೋ ಕೆಲಸ ಆಗೋಗ್ತವೆ. ಬಂದು ಸ್ವಲ್ಪ ಏನಾದರೂ ಲೈಟಾಗಿ ಸ್ನ್ಯಾಕ್ ಮಾಡಿಕೊಂಡು ತಿಂದು, ಸೊ ಕೆಲಸ ಮಾಡ್ಕೊತೀನಿ. ಹಾಗೆ ಜಿಮ್ಮು ಯೋಗ ಎಕ್ಸಸೈಸ್ ಮಾಡಿದೆ ಅಂದರೆ ಅವತ್ತು ಮೇನ್ ಏನೋ ಮಾಡಿಲ್ಲ ನಾನು ಅನ್ನಂಗೆ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಹೋಗಿ ಬಂದ್ಬಿಡ್ತೀನಿ. ಮಳೆ ಬೇರೆ ಬರ್ತಾಯಿದೆ, ಜಾಕೆಟ್ ಬೇಕೀಗ. ಹೆಂಗಪ್ಪ ಬಾಚೋದು, ಹೆಂಗಪ್ಪ ಕೂರಿಸೋದು? ಈಗ ಕೂದಲು ಬೆಳೆದ ಮೇಲೆ ಎಲ್ಲ ಕಷ್ಟನೇ. ನೋಡಿ ಕಪ್ಪ ಕಾಣಿಸ್ತಾ ಇದೆಯಲ್ಲ ಕೂದಲು. ನಿಜ ಸ್ವಲ್ಪ ಕೆಂಚಕಾಗಿತ್ತು, ಈಗ ಕಪ್ಪು ಬರ್ತಾಯಿದೆ ಕೂದಲು, ಎಕ್ದಮ್ ಕಪ್ಪು. ನೋಡಿ ಇಲ್ಲಿ ಬರ್ತಾಯಿದೆ ಒಂದೊಂದು. ಬರಲಿ ಬಿಡಿ, ಏನು ಮಾಡೋಕ್ಕೆ. ವೈಟ್ ಇದ್ರೆ ಬ್ಲ್ಯಾಕ್ ಇದ್ರೆ ಏನು, ಮನಸ್ಸು ಕ್ಲೀನಾಗಿರಬೇಕು. ಚಲೋ ಲೆಟ್ಸ್ ಗೋ. ಜಾಕೆಟ್ ಎಲ್ಲಿಟ್ಟಿದ್ಯಾ ಜಯೋ? ಜಾಕೆಟ್ ಎಲ್ಲೈತೆ? ಕೊಡಪ್ಪ, ಜಿಮ್ ಹೋಗಿ ಬರ್ತೀನಿ.
ಮಳೆ ಬಂದರೆ ಇರಲಿ ಅಂತ ಅಷ್ಟೇ. ಬಾಯ್ ಗಾಯ್ಸ್. ಮತ್ತೆ ಫ್ರೂಟ್ ತರಬೇಕು, ಬೋರಾಗಿ ಹೋಗಿದೆ. ಮನೆ ಚಾಬಿ ತಗೊಂಡ್ಬಿಡ್ತೀನಿ ನಂದು ನಾನು. ಸೊ ಬೇಸುವ ಗಾಳಿಗೆ ಪ್ರೋಟೀನ್ ಆದರೆ ನೆಮ್ಮದಿ ನನಗೆ. ಯಾಕಂದ್ರೆ ಏನಿಲ್ಲದೆ ಇದ್ರೂ ಪರವಾಗಿಲ್ಲ, ಎಕ್ಸಸೈಸ್ ಇರಬೇಕು. ಏನಿಲ್ಲ ಅಂದರೂ ನಡೆಯುತ್ತೆ. ಮನಸ್ಸಿಗೆ ನೆಮ್ಮದಿ ಕೊಡೋವಂಥದ್ದನ್ನು ಮಾಡಬೇಕು. ನಮ್ಮ ಸೊ ಹಿಂಗೆ ಜಿಮ್ಮಿಗೆ ಹೊರಟಿಲ್ಲ, 4 ಗಂಟೆನೂ ಆಗಿತ್ತಲ್ವ. ಸೊ ಯಾವ ಟೈಮ್ ಸಿಗುತ್ತೋ ಅವಾಗ ಹೋಗ್ತೀನಿ. ಸೊ ಹೋಗಿದ ತಕ್ಷಣ ಆ್ಯಸ್ ಯೂಶಲ್ ಒಂದು 5 ನಿಮಿಷ ಟ್ರೆಡ್ಮಿಲ್ ಮಾಡ್ತೀನಿ. ಯಾಕೆಂದರೆ ಬಾಡಿನ ರೆಡಿ ಮಾಡ್ಕೊಬೇಕು. ಸಡನ್ನಾಗಿ ಹೋಗ್ಬಿಟ್ಟು ವೆಯ್ಟ್ ಲಿಫ್ಟಿಂಗ್ ಮಾಡಬಾರ್ದು. ಸೊ ಸಮ್ ಕಾರ್ಡಿಯೋ ಮಾಡಬೇಕು, ನಿಮ್ಮ ಬಾಡಿಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಸೊ ಅದಾದಮೇಲೆ ನಾನು ಇವತ್ತು ಲೆಗ್ ಡೇ ಅಲ್ವಾ, ಸೊ ಹೆವಿ ಇರುತ್ತೆ. ಸೊ ಮಾಡಿದೆ ನಾನು ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್, ಬಟ್ ಸ್ಟಿಲ್ ಐ ಡಿಡ್ ಇಟ್. ಲೆಗ್ ಡೇ ಯಾಕೆಂದರೆ ಈ ವೀಕ್ ಆಗಿರಲಿಲ್ಲ, ಕವರ್ ಮಾಡೋಣ. ಇನ್ನು ನೆಕ್ಸ್ಟ್ ವೀಕೆಲ್ಲಿ ಹಬ್ಬ ಇರುತ್ತೆ. ಸೊ ಒಂದು 3-4 ದಿನ ಅಂತೂ ರಜೆ ಆಗೇ ಆಗುತ್ತೆ. ಸೊ ಹಾಗಾಗಿ ಸೊ ಮಾಡಿಬಿಡೋಣ ಬಿಡು ಅಂದ್ಬಿಟ್ಟು ಅತ್ತಾಗೆ ಹೆವಿ ಎಕ್ಸಸೈಸ್ ಮಾಡಿದೆ. ಲೆಗ್ ಎಕ್ಸಸೈಸಲ್ಲಿ ಏನಪ್ಪ ಅಂತಂದರೆ ಮೇನ್ಲಿ ಲೆಗ್ ಪೇಯ್ನ್ ಬಂದೇ ಬರುತ್ತೆ. ಸಮ್ ಆರ್ ದಿ ಅದರ್, ಬಟ್ ಲೈಕ್ ಈಗ ಇದು ಬೇರೆ ತಿಂತಿರಲ್ಲ, ಸರಿಗೆ ಪ್ರೋಟೀನ್ ಬೇರೆ ಕವರ್ ಆಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇಯ್ನ್ ಬಂದೇ ಬರುತ್ತೆ. ಬಟ್ ಎಸ್ಪೆಷಲಿ ಯಾವಾಗ ಗ್ಯಾಪ್ ಆಗುತ್ತಲ್ಲ ಆವಾಗ ಇನ್ನೂ ಜಾಸ್ತಿ ಪೇಯ್ನ್ ಬರುತ್ತೆ. ಸೊ ಅದಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ. 1 ವೀಕ್ ಆದಮೇಲೆ 1 ವೀಕ್ ಅಷ್ಟು ಗ್ಯಾಪ್ ಕೊಡೋಲ್ಲ ನಾನು. ಲೆಗ್ 1 ವೀಕ್ ಆದಮೇಲೆ ಎವ್ರಿ ವೀಕ್ ನಾನು ಕವರ್ ಮಾಡ್ಕೊಳ್ಳೇಬೇಕು. ಇನ್ಮೇಲೆ ಅನ್ಕೋತಿದ್ದೀನಿ 2 ಡೇಸ್ ಮಾಡೋಣ ಅಂತ. ಎಸ್ಪೆಷಲಿ ನನ್ನ ಸ್ಟಮಕ್ ಪಾರ್ಟಿಗೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ, ಅಬ್ಡಾಮಿನ್ ಪಾರ್ಟಿಗೆ. ಸೊ ಅದ್ರ ಬಗ್ಗೆ ಜಾಸ್ತಿ ಎಕ್ಸಸೈಸೇ ಮಾಡ್ತಿಲ್ಲ ನಾನು, ಅದು ಮಾಡಬೇಕು. ಸೊ ಇದು ಬಂದು 120 ಕಿಲೋ ಇದೆ ವೆಯ್ಟ್, ಲೆಗ್ ಪ್ರೆಸ್. ಸೊ ಸುಸ್ತಾಗೋದೆ. ಸೊ ಬಟ್ ಇಟ್ ಗಿವ್ಸ್ ಸಮ್ ಪ್ಲೆಜರ್ ಕೊಡುತ್ತೆ, ಖುಷಿ ಆಗುತ್ತೆ, ಮಜಾ ಬರುತ್ತೆ, ಎನರ್ಜಿಟಿಕ್ ಅನಿಸುತ್ತೆ. ಸೊ ಆಲ್ವೇಸ್ ಯು ವಿಲ್ ಗಿವ್ ಸಮಥಿಂಗ್, ಯು ವಿಲ್ ಗೆಟ್ ಸಮಥಿಂಗ್, ದಟ್ಸ್ ಇಟ್. ದಟ್ ಇಸ್ ದ ನೇಚರ್ ರೂಲ್. ಅದಾದಮೇಲೆ ಇದು ಬಂದು ಸಂಡೇನಲ್ಲಿ ಆ್ಯಸ್ ಯೂಶುವಲ್ ನನ್ನ ಬ್ರೇಕ್ಫಾಸ್ಟ್ ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ ಏನು ಹೊಸದೇನಿಲ್ಲ. ಸೊ ಅದಾದಮೇಲೆ ಗ್ಯಾಸ್ ಬೇರೆ ಖಾಲಿಯಾಗೋಯ್ತು. ಅನ್ನ ಮಾಡಿ ದಾಲ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವತ್ತು ಅದೇ ಏನೋ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೆ. ಏನೋ ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇವತ್ತಿನ ಜಾಸ್ತಿ ಏನೂ ಬೇಡ ಅಂದ್ಬಿಟ್ಟು ಹಬ್ಬಕ್ಕೇನು ಕ್ಲೀನ್ ಮಾಡಲಿಲ್ಲ ನಾನು, ಯಾಕೆಂದರೆ ಪೀರಿಯಡ್ಸ್ ಬೇರೆ ನಡೀತಿದ್ದಿಲ್ಲ. ಸೊ ಹಾಗಾಗಿ ಸೊ ದಾಲ್ ಮಾಡಿ, ದಾಲ್ಗೆ ಸ್ವಲ್ಪ ಒಂದು ಪಲ್ಯ ಮಾಡಿಕೊಂಡೆ. ಯಾವ ಪಲ್ಯಪ್ಪ ಅಂತಂತಂದರೆ ಇದು ಎಂಥದ್ದು ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದೆ. ಸೊ ಅದನ್ನು ಮಾಡಿ ಅದ್ರ ಜೊತೆಗೆ ದಾಲು, ರೈಸು ಮತ್ತು ಇಷ್ಟೇ ಮಾಡಿದೆ, ಇನ್ನೇನು ಮಾಡಲಿಲ್ಲ. ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ಅಂತೂ ಅರ್ಧ ನಂಗೆ ತಲೆ ಕೆಡುತ್ತೆ. ಸಂಡೇ ಅಂದರೆ ಎಸ್ಪೆಷಲಿ ತಲೆ ಕೆಡುತ್ತೆ. ಅದ್ರ ಜೊತೆಗೆ ಗೆಣಸು ಬೇರೆ ಇತ್ತು, ಅದನ್ನು ಬಾಯ್ಲ್ಡ್ ಮಾಡಿದೆ, ಚೆನ್ನಾಗಿತ್ತು. ನಮ್ಮನೇಲಿ ಬೇರೆ ಯಾರೂ ತಿನ್ನಲಿಲ್ಲ, ನಾನು ಒಬ್ಬಳೇ ತಿಂದೆ. ಬಟ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಏನಂದರೆ, ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಪರ್ಟಿಕ್ಯುಲರ್, ಒಂದು ಸ್ವಲ್ಪನೂ ಹಳೇದಾಗಿರೋಂಗಿಲ್ಲ. ಅದು ಫ್ರೆಶ್ಶೇ ಇರಬೇಕು. ಒಂದು ಸ್ವಲ್ಪನೂ ಹಳೇದಂದರೆ ಗೆಣಸೇನು ವರ್ಷಂಗಟ್ಲೆ ಇಟ್ಕೊಂಡು ತಿನ್ನಲ್ವ ಎಷ್ಟೋ ದಿನ. ಬಟ್ ಈಗಿನ ಕಾಲದಲ್ಲಿ ಇವೆಲ್ಲ ಆಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿದ್ದು ನನ್ನ ಇವತ್ತಿನ ಲಂಚು ಉಪ್ಪಿನಕಾಯಿ. ಬಟ್ ಏನು ಸೂಪರ್ ಸಿಂಪಲ್, ಬಟ್ ಇಟ್ಸ್ ವೆರಿ ವೆರಿ ಸಿಂಪಲ್. ಜೊತೆಗೆ ಸ್ವಲ್ಪ ಪಾಪಡನ್ನು ಸುಟ್ಕೊಂಡೆ, ಎಣ್ಣೆಗೆಲ್ಲ ಹಾಕ್ತಿಲ್ಲಪ್ಪ. ಅಯ್ಯೋ ಅದು ಯಾವಳ ಎಣ್ಣೆ ಎಲ್ಲ ಹಾಕಿ ಅದರಿಂದ ಅನ್ಬೋಸೋ ಹಣೆ ಬರೇ ಏನಕ್ಕೆ ಅಂದ್ಬಿಟ್ಟು ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ಸೊ ಆದಷ್ಟು ಅವಾಯ್ಡ್ ಮಾಡೋದೇ ಬೆಟರ್. ಅದರ್ವೈಸ್ ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗ್ತದೆ, ನೀವು ನೋಡ್ತಿರ್ಬೋದು. ಸೊ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ, ನಾರ್ಮಲ್ ಮಾಡ್ತಾಯಿದ್ದೀನಿ, ಆದರೆ ವೆಯ್ಟ್ ಕಮ್ಮಿ ಆಗ್ತಿಲ್ಲ. ಯಾಕೆ ಹೇಳಿ? ಡಯಟ್ ಈಸ್, ನಾನು ಹೇಳ್ತಿಲ್ವ, 90% ಈಸ್ ಯುವರ್ ಡಯಟ್. ನೀವು ಡಯಟ್ ಕರೆಕ್ಟಾಗಿ ಮಾಡಿಲ್ವಾ, ನಿಮ್ಮ ವೆಯ್ಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ, ನೀವು ಎಷ್ಟಾರು ಎಕ್ಸಸೈಸ್ ಮಾಡಿ. ಹಂಗೆ ಹೇರ್ ಬ್ಯಾಂಡ್ ಇತ್ತು, ಹಾಕ್ಕೊಂಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದೀನಿ ಅಂತ ಹೇಳಿ. ಸೊ ಈಗ ಒಂದು ದೊಡ್ಡ ಕಾರ್ಯ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ನನ್ನ ಕಬೋರ್ಡಲ್ಲಿರೋ ಹಳೇದು ಏನು ಯೂಸ್ ಇಲ್ಲ, ಏನು ಯೂಸ್ ಆಗ್ತಿಲ್ಲ, ತುಂಬ ಕಬೋರ್ಡ್ ಹಿಂಗೆ ಓಪನ್ ಮಾಡಿದ್ರೆ ಡಾಗ ಅಂತ ಬೀಳುತ್ತೆ. ಮಡ್ಚಿರ್ತೀನಿ, ಬಟ್ ಕಿತ್ತಾಗಿ ಹೋಗ್ತಾ ಇರೋ ಪರಿಸ್ಥಿತಿ ಆಗಿದೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಯಾವುದು ನೆಗೆಟಿವ್ ಇದೆ ಅಲ್ಲಿ ನೆಗೆಟಿವಿಟಿನ ಒಂದು ಹಿಂಗೆ ಗುರ್ಬಿ ಪಾಸಿಟಿವಿಟಿನ ಮಾತ್ರ ಇಟ್ಕೊತೀನಿ. ಏನಂತೀರಾ?
ಬನ್ನಿ. ಆದರೆ ಇವತ್ತು ಕಬೋರ್ಡ್ ಫಿಲ್ಟ್ರೇಷನ್ ಆಗಿದೆ, ಆದರೂ ಮತ್ತೆ ಫಿಲ್ಟ್ರೇಷನ್. ಸೊ ಈಗಂತೂ ಡಿಸೈಡ್ ಫೈನಲಿ ನನಗೇನು ಬೇಡ ಅದನ್ನು ಡೆಫಿನೆಟ್ಲಿ ಅದನ್ನು ತೆಗೆದಿಸ್ಬಿಡ್ತೀನಿ. ಸೊ ಐ ನೀಡ್ ಕಬೋರ್ಡಲ್ಲಿ ಏನು ಯೂಸ್ ಇದೆ ಅದನ್ನು ಮಾತ್ರ ಇಟ್ಕೊತೀನಿ, ಏನು ಯೂಸ್ ಇಲ್ಲ ಅದನ್ನು ಬಿಟ್ಬಿಡ್ತೀನಿ, ಹಾಕ್ಬಿಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಫಿಲ್ಟರ್ ಆಗಿದೆ, ಆದ್ರೂ ಒಂದೊಂದ್ಸಲ ಜಿಪ್ನುತನ ಅನ್ನೋದಿದೆಯಲ್ಲ ಅದು ಹಳೆ ವಸ್ತುನ ಇಟ್ಕೊಂಡು ಮಾಡ್ತಾಯಿದ್ದೆ. ಸೊ ಈಗ ತೆಗೆದ್ಬಿಟ್ಟು ಸ್ವಲ್ಪ ಉಸಿರಾಡಬೇಕು, ನನಗೆ ಏನು ಬೇಕು ಅದನ್ನು ಮಾತ್ರ, ನನಗೆ ಈಸಿ ಆಕ್ಸೆಸಿಬಲ್ ಆಗಬೇಕು ಅಂಥದ್ದು ಮಾತ್ರನೇ ಇಟ್ಕೊತೀನಿ. ಸೊ ಸ್ಟಾರ್ಟ್ ನೋಡಿ, ಹಿಂಗೆ ತೆಗೆದ್ರೆ ಸಾಕು, ಹಿಂಗೆ ಕೈಗೆ ಬಂದು ಬೀಳ್ತಾ ಇದೆ. ಸೊ ಇದು ಬಂದು ರೆಡಿ ಟು ವೇರ್ ಶೇಪ್ ವೇರ್ ಪೆಟಿಕೋಟು. ಸೊ ಇದು ದೊಡ್ಡದಾಗಿತ್ತು ಅಂತ ಇಟ್ಬಿಟ್ಟಿದ್ದೆ, ಇರಲಿ ಯಾವಾಗಾರ ಕೆಲಸಕ್ಕೆ ಬರುತ್ತೆ. ಟೀ ಶರ್ಟು. ಸೊ ಎಲ್ಲರೂ ತೆಗೆದ್ಬಿಟ್ಟು ಆಮೇಲೆ ಒಳಗಡೆ ಇರ್ತಾರೆ, ನಾನೇನು ಮಾಡ್ತೀನಿ ಯಾವ್ದು ಬೇಕು ಅದನ್ನು ಇಡ್ತಾ ಫೋಲ್ಡ್ ಮಾಡೋಗ್ತೀನಿ, ಆಮೇಲೆ ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ಟೀ ಶರ್ಟ್ ಅದಂತೂ ಬೇಕೇ ಬೇಕು ನನಗೆ. ಅದ್ರ ಜೊತೆಗೆ ಇದು ಬಂದು ಲೆಗ್ಗಿನ್. ಸೊ ಲೆಗ್ಗಿನ್ ಅಂತೂ ಬೇಕೇ ಬೇಕು, ಯೂಸ್ಫುಲ್ಲು, ಅದನ್ನು ಇಡ್ತೀನಿ. ಸೊ ಇದು ನೈಟ್ ವೇರ್. ಸೊ ಲೆಟ್ ಮಿ ಥಿಂಕ್ ಅಬೌಟ್ ಇಟ್, ಇಟ್ಸ್ ಟೂ ಮಚ್ ಲೂಸ್. ಸೊ ಹಾಗಾಗಿ ಅದನ್ನು ನೋಡಬೇಕು. ಇದು ಡ್ರೆಸ್ಸು ಐರನ್ ಮಾಡೋಕ್ಕೆ ಕೊಡಬೇಕು, ಅದೊಂದು ಕಡೆಗೆ ಇರ್ತೀನಿ. ಸೊ ಮೈ ಗಾಶ್ ಡ್ರೆಸ್ಸು ಇದನ್ನು ಬೇರೆ ಕಡೆ ಕಬೋರ್ಡ್ಗೆ ಹಾಕ್ತೀನಿ. ಸೊ ಪಟ ಅಂತ ಮುಗಿಸ್ಕೊಂಡ್ರೆ ನೆಮ್ಮದಿ ಕೆಲಸ, ಇಲ್ಲಾಂದರೆ ಅಸಮಾಧಾನ. ಓಕೆ, ಅತಿಯಾಗಿ ತುಂಬಿಟ್ಬಿಟ್ರೆ ಕಷ್ಟ ಜಾಸ್ತಿ. ಬಟ್ಟೆ ಮೊದಲಂಗೆ ತಗೊಳ್ಳೋದೇ ಇಲ್ಲ, ಆದರೂ ಎಷ್ಟು ತುಂಬುತ್ತೆ ನನ್ನ ಕಬೋರ್ಡಲ್ಲಿ ಅನಿಸುತ್ತೆ ನನಗೆ. ಸೊ ಇವೆಲ್ಲ ಕುರ್ತೀಸು ಇರಲಿ, ಚೆನ್ನಾಗಿರೋದು ಮಾತ್ರನೇ ಇರ್ತೀನಿ. ಚೆನ್ನಾಗಿಲ್ಲ, ಹಳೇದಾಗಿದೆ, ತುಂಬ ಯೂಸ್ ಮಾಡಿದ್ದೀನಿ, ಅದನ್ನು ಡೆಫಿನೆಟ್ಲಿ ಐಮ್ ಗೋಯಿಂಗ್ ಟು ಡಿಸ್ಕಾರ್ಡ್. ಎನಫ್. ಇದು ನನ್ನ ಮಗನ ಬಟ್ಟೆ, ಇದನ್ನು ಇಲ್ಲಿಡ್ತೀನಿ. ಇದು ನಮ್ಮಮ್ಮನ ಸೀರೆ ಇತ್ತಲ್ಲ ಅದು. ಸೊ ಇದನ್ನು ಬೇರೆ ಕಡೆಗೆ ಇಡ್ತೀನಿ, ಅಂದರೆ ಸಾರಿ ಸೈಡಿಗೆ. ಸೊ ನೋಡೋಣ. ಇದೆಲ್ಲ ಜಿಮ್ ಪ್ಯಾಂಟ್ಸು, ಅದಂತೂ ಬೇಕೇ ಬೇಕು, ಅದರಲ್ಲೇನು ಆಪ್ಷನ್ನೇ ಇಲ್ಲ. ಏನು ಮಾಡ್ತೀನಿ ಗೊತ್ತಾ, ಅಲ್ಲಿಂದ ಇಲ್ಲಿಗೆ ತೆಗ್ದಿರ್ತೀನಲ್ವಾ ಸೀರೆ ಬಿಚ್ಚಿದ ಮೇಲೆ ಇಲ್ಲೇ ತೊಳೆದು ಅಥವಾ ಇಲ್ಲೇ ಇಟ್ಬಿಟ್ನೋ ಹಂಗೆ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಮಡ್ಚೆ ಇಟ್ಟಿದ್ದೀನಿ, ಏನು ಸುಮ್ಮನೆ ಇಟ್ಟಿಲ್ಲ, ಬಟ್ ಆದರೆ ಮಿಕ್ಸಿಂಗು ಮೇಲಿಂದ ಕೆಳಗಿಂದ ಮೇಲೆ. ಸೊ ಡೈಲಿ ಬೇರೆ ಒಂದು ಕಡೆ ಇಡೋದು ಬೆಸ್ಟು. ಇದು ಕಾಯಿ ಸಾಗೋಗಿದೆ, ಐ ವಾಂಟ್ ಟು ಡಿಸ್ಪೋಸ್ ಇಟ್ ನೌ. ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ಇಟ್ ಎನಿ ಮೋರ್. ಐರನ್ ಒಂದು ಕಡೆಗೆ ಹಾಕ್ತೀನಿ. ಟೀ ಶರ್ಟ್ಸ್ ಡೈಲಿ ವೇರ್. ಸೊ ಹಂಗೆ ತಗೋತು 1 hour 1.5 hour ತಗೋತು ಈ ಕೆಲಸಕ್ಕಿದ್ರೆ. ಇನ್ನು ಅದ್ರ ಜೊತೆ ಇನ್ನೊಂದು ಕೆಲಸ ಆ್ಯಡ್ ಆಗ್ತಾನೆ ಹೋಯಿತು. ಮೇಲ್ಗಡೆದು ಮಾತ್ರ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದ್ಮೇಲೆ ಕೆಳಗಡೆದು ಮಾಡ್ಕೊಂಡೆ. ಸೊ ಹಿಂಗೆ ಹೋಗ್ತಾ ನಿಲ್ಸೋಕ್ಕಾಗ್ದಿರೋಷ್ಟು ಕೆಲಸ ಆಗೇ ಹೋಯ್ತು. ಬಟ್ ಕ್ಲೀನ್ ಆಯಿತು, ಒಂದು ಸಮಾಧಾನ ಸಿಕ್ತು. ಈ ಕಬೋರ್ಡ್ ತೆಗೆದ್ರೆ ಯಾವ ಬಟ್ಟೆನೂ ಬೀಳಲ್ಲ, ನೀಟಾಗಿದೆ. ಸೊ ಹಂಗಿದೆ, ಒಂದು ಸ್ವಲ್ಪ ದಿನ ಇರುತ್ತೆ, ಮತ್ತೆ ಅಗೇನ್ ಅದೇ ಸೇಮ್ ಕಥೆನೇ. ಅಯ್ಯೋ ಅಪ್ಪ, ಈ ಒಂದು ಜೀವನ ನಂಗೆ ಗೊತ್ತಿಲ್ಲಪ್ಪ, ಇದು ಯಾಕೆ ನಾವು ಹಿಂಗೆ ನಮಗೆ ನಾವೇ ಕಷ್ಟ ಮಾಡ್ಕೋತಿದ್ದೀವಿ ಅಲ್ವಾ. ಸೊ ಬಟ್ಟೆ ಬೇಕು, ಎಲ್ಲ ಓವರ್ ಬೇಕು, ಎಲ್ಲ ಸ್ಟಾಕ್ ಇರಬೇಕು. ಬಟ್ ಆರ್ ವಿ ಎಂಜಾಯಿಂಗ್ ಅವರ್ ಲೈಫ್ ಅಂತ ಅನಿಸುತ್ತೆ. ಸುಮ್ಮನೆ ಬರ್ಡನ್ ಮಾಡ್ಕೊತಿದ್ವಿ. ಎಲ್ಲನೂ ಓವರಾಗಿ ಮನೇಲಿ ಇಟ್ಕೊಳ್ಳೋದನ್ನು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಒಂದು ಜೀವನ. ಅದ್ರ ಬದಲು ಫಿಟ್ನೆಸ್ಸಲ್ಲಿ ಅಥವಾ ಹೊರಗಡೆ ಹೋಗೋದು ಅಥವಾ ನೇಚರ್ ಹತ್ರ ಹೋಗೋದು, ಅದ್ರ ಥರ ಆ ಕಡೆಗೆ ಅಡಾಪ್ಟ್ ಮಾಡ್ಕೋಬೋದು ಲೈಫನ್ನು. ಅದು ಬಿಟ್ಬಿಟ್ಟು ಇಲ್ಲದೇ ಇರೋದೆಲ್ಲ ಮಾಡ್ಕೊಂಡು ಕೂತ್ಕೋತೀವಿ ಅಂತ ಅನಿಸುತ್ತೆ ನನಗೆ. ಬಟ್ ಏನು ಮಾಡೋದು, ದಿಸ್ ಇಸ್ ವಿ ಆರ್ ಡೂಯಿಂಗ್. ಬಟ್ ಐ ನೀಡ್ ಟು ಚೇಂಜ್ ದಿಸ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ನಿಜವಾಗ್ಲೂ ನನಗೆ ಇನ್ನೂ ಕಮ್ಮಿ ಮಾಡಬೇಕು ಬಟ್ಟೆಗಳನ್ನ ಅನ್ಸೋ ಹಂಗೆ ಆಗೋಗಿದೆ. ತೆಗೆಯೋದು, ಮಡ್ಚೋದು, ಹಾಕೊಳ್ಳೋದು ಎಷ್ಟು ಅಲ್ವಾ. ಸೊ ಆಲ್ಮೋಸ್ಟ್ ರಿಪಿಟೇಷನ್ ನಾವು ಮಾಡ್ತೀವಿ, ಏನು ಹೀರೋಗಳ ಥರ ಮಾಡಲ್ಲ ಅಂತಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿ ಮಿನಿಮೈಸೇಷನ್ ಆಗೋದನ್ನ ಕಲೀಲೇಬೇಕು. ಸೊ ಸೀರೆ ಕಡೆಗೆ ಹೋಗುತ್ತೆ, ಹಾಗೆ ಹುಟ್ಟು ಮೇಲೆ ಫೋಲ್ಡ್ ಮಾಡಿ ಒಳಗಡೆ ಇಟ್ಬಿಡ್ತೀನಿ. ಮೊದಲಂತೂ ನಾನು ಎಲ್ಲೆಲ್ಲ ಇಟ್ಕೊಂಡ್ಬಿಡ್ತಿದ್ದೆ. ಈಗ ಅಟ್ಲೀಸ್ಟ್ ಕಬೋರ್ಡ್ ಒಳಗೆ ಇಡೋ. ಸೊ ಈಗ ಫಿಲ್ಟ್ರ್ ಮಾಡ್ಬೇಕಾದ್ರೆ ಒಂದು ಸ್ಕರ್ಟ್ ಸಿಕ್ತು.
ಸ್ಕರ್ಟ್ ಹಾಕಿರೋದು ತೋರಿಸೋಣ. ಸೊ ಊರಿಂದ ಬಂದ್ಮೇಲೆ ಸ್ವಲ್ಪ ಇನ್ನೂ ಟೈಟ್ ಆಯ್ತಾಯಿತ್ತು. ಈಗ ಪರವಾಗಿಲ್ಲ, ಆದರೂ ಇನ್ನೂ ಇದು ಕಮ್ಮಿ ಆಗಬೇಕು, ಕಾಣಿಸ್ಬಾರ್ದು. ಅವಾಗಲೇ ಸ್ಕರ್ಟ್ ಹಾಕ್ಕೊಳ್ಳೋಕ್ಕೆ ಮಜಾ. ಸೊ ಸ್ವಲ್ಪ ಮೇಲೆ ಕಾಣಿಸುತ್ತೆ, ಬಟ್ ಸೊ ಈಗ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಟಾಪನ್ನು ಹಾಕ್ಕೊಂಡೇ ಬಿಟ್ಟೆ, ಆದರೆ ಇದು ಸಣ್ಣ ಆಗಬೇಕಿನ್ನು, ಅವಾಗಲೇ ಮಜಾ ಬರೋದು. ಐ ವಾಂಟ್ ಟು ಸ್ಟಿಕ್ ದ್ಯಾಟ್ ನಾವು. ಆದರೂ ಪರವಾಗಿಲ್ಲ, ಸುಮಾರಾಗಿ ಕಾಣಿಸ್ತಾ ಇದೆ. ಸೊ ಊಟಿಯಿಂದ ತಂದಂಥ ಊಟಿಯಿಂದಲ್ಲ ಇದು ತೊಗೊಂಡಿದ್ದು ಐ ಥಿಂಕ್ ಗೋಲ್ಡನ್ ಟೆಂಪಲ್ ಶಾಲು. ಸೊ ಇದನ್ನು ಬೇರೆ ಕಡೆಗೆ ಇಡ್ತೀನಿ. ಸೊ ಅದರ್ವೈಸ್ ಡೈಲಿ ವೇರ್ಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಶಾಲು ಇವೆಲ್ಲ ಹೀಟ್ ಹಾಕೋಕ್ಕಾಗಲ್ಲ, ಬಟ್ ಟ್ರಾವೆಲ್ ಟೈಮಲ್ಲಿ ಬೇಕಾಗುತ್ತೆ ಇವೆಲ್ಲ. ಸೊ ಹಾಗಾಗಿ ಈ ತರುವಾಗ ಈ ಲಾಕನ್ನು ಅವ್ರು ತೆಗೆದುಕೊಟ್ಟಿರೋದು ಏನು ಮಾಡಿದ್ರು ಓಪನ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಇದ್ರದ್ದು ಪ್ಯಾಂಟಲೂನಲ್ಲೇ ತೊಗೊಂಡಿದ್ದು ನಾನು. ಪ್ಯಾಂಟಲೂನ ಸ್ಟಾರ್ ಬಜಾರು, ಬಟ್ ಯಾವ ಅಂಗಡಿಗೆ ಹೋದ್ರೂ ಅದನ್ನು ಓಪನ್ ಮಾಡಲ್ಲ ಅವರು. ಹಾಗೆ ಇದನ್ನು ತೆಗಿಯೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಟ್ರೈ ಮಾಡಬೇಕು ಆನ್ಲೈನಲ್ಲಿ ಒಂದ್ಸತಿ ನೋಡಿ ಡೆಲಿವರಿಗಿರಲಿ. ಬಟ್ ತುಂಬ ಕಮ್ಮಿಗೆ ತೊಗೊಂಡಿದೆ ಇದು, 190 ಸಮಥಿಂಗ್ ಹಂಗೆ. ಇದು ಬಂದು ಡಬ್ಲ್ಯೂದು ಇದು ಕುರ್ತಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಇದು ಏನೂ ಆಗೋಲ್ಲ, ಎಷ್ಟು ಹೋಗಿದ್ರು ಏನಾದರೂ ಅದ್ರ ಮೇಲೆ ಪ್ರಿಂಟು ಕೂಡ ಹೋಗೋಲ್ಲ. ಬಟ್ ಈಗ ದೊಡ್ಡದಾಗಿದೆ. ಸೊ ಅದಾದಮೇಲೆ ಇದು ಒಂದು ಕುರ್ತಿ 300 ಸಮಥಿಂಗಲ್ಲಿ. ಬಟ್ ಐ ಲೈಕ್ ವಿಂಟೇಜ್ ಸ್ಟೈಲ್ ಅಂದಮೇಲೆ ಹಾಗೆ. ಸೊ ಒನ್ ಆಫ್ ಮೈ ಫೇವ್ರೆಟ್ ಟಾಪ್. ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಓಕೆ, ನಿಜವಾಗ್ಲೂ ನಾನು ವೆಯ್ಟ್ ಲಾಸ್ ಮಾಡ್ಕೊಬೇಕೀಗ. ತಗೊಂಡು ಎಷ್ಟು ದಿನ ಆಯಿತು, ಯೂಸೇ ಮಾಡಿಲ್ಲ. ಚೆನ್ನಾಗಿದೆ ಅಲ್ಲ, ಇದ್ರ ಮೇಲೂ ಚೆನ್ನಾಗಿದೆ. ಸೊ ಲೈಕ್ ಲೇಸ್ ಒನ್ ಸಾರಿಗೆ ಹಾಕೋಬೋದು ಇದನ್ನು, ನೋಡುವ. ಸೊ ಹೇಗಿದೆ ಇವಾಗ, ಇಲ್ಲೆಲ್ಲ ಇನ್ನೋವೇಟ್ಸ್ ಸ್ಲಿಪ್ಪಿನ್ಸು ಆಗಿದೆ. ಹಾಗೆ ಡೈಲಿ ವೇರ್, ನೈಟ್ ವೇರ್ಸ್, ಕುರ್ತೀಸ್ ಅದಿದೆ. ಆಮೇಲೆ ಇಲ್ಲೆಲ್ಲ ಟೀ ಶರ್ಟ್ಸು, ಪ್ಯಾಂಟ್ಸು, ಜಿಮ್ಗೆ ಹಾಕೋದು. ಸೊ ಇಷ್ಟು ಕ್ಲಿಯರ್ ಆಯಿತು. ಈಗ ಸ್ವಲ್ಪ ಕೆಳಗಡೆ ಜಾಸ್ತಿ ಇಲ್ಲ, ಜಸ್ಟ್ ಫೋಲ್ಡ್ ಮಾಡಿ ಇಡಬೇಕಷ್ಟೇ. ಸೊ ಇದೆಲ್ಲ ಸಾರಿದು ಸಾರಿ ಜಾಗಕ್ಕೆ ಹೋಗುತ್ತೆ. ಸೊ ಐರನ್ ಇಸ್ತ್ರಿ ಹೋಗುತ್ತೆ. ಆಮೇಲೆ ನಾ ಡೈಲಿ ವೇರ್ ಅವೆಲ್ಲ ಆ ಕಬೋರ್ಡಿಗೆ ಹೋಗ್ತವೆ. ಸೊ ಡನ್, ಫೈನಲಿ ಸಮಥಿಂಗ್ ಡನ್. ಆಮೇಲೆ ಫಿಲ್ಟ್ರ್ ಮಾಡಬೇಕು ಅಂದರೆ ಕಮ್ಮಿ ಮಾಡಾಕ್ಬಿಡ್ಬೇಕು. ಅದು ನಿಜವಾದ ಫಿಲ್ಟ್ರೇಷನ್ ಅನ್ಬೇಕಂದ್ರೆ 2 ಜೊತೆ ಬಟ್ಟೆ ಡೈಲಿ ವೇರ್ 1-2-3 ಜೊತೆ ಅಷ್ಟೇ ಇಟ್ಕೊಬೇಕು. ಒಂದಾದ್ಮೇಲೆ ಒಂದು ಅಷ್ಟೇ. ಹಂಗಿರಬೇಕು ಲೈಫ್ ಅಂದರೆ. ಬೇಡ ಅನ್ಬಾರ್ದಂತೆ ನೆಗೆಟಿವ್. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಥಿಂಕ್ ಬಿಫೋರ್ ಸೇಯಿಂಗ್ ಎನಿಥಿಂಗ್ ನೆಗೆಟಿವ್. ಸೊ ಐ ಬಿಲೀವ್ ಇನ್ ದಟ್. ಎಲ್ಲ ಮುಡಿಸ್ತಾ ಬ್ಲೌಸ್ ಎಲ್ಲೋ ಕಳೆದೋಗಿತ್ತಿದ್ದು ಸಿಕ್ತು. ಸೊ ಇದು ಮೀಶೋನಲ್ಲಿ ತೊಗೊಂಡಿದ್ದಂಥ ಬ್ಲೌಸು. ಹಾಗೆ ಸಾರಿ ಯಾವುದು ಸಿಗ್ತದೆ ಅಂತ ತಗೊಂಡು ಮ್ಯಾಚಿಂಗ್ ಮಾಡಿಕೊಂಡೆ. ಸೊ ಫೈನಲಿ ಮುಗೀತು. ಸೊ ಅದಾದಮೇಲೆ ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗೋಣ ಬಾ, ಬೇಜಾರಾಗ್ತಾಯಿದೆ, ಮಕ್ಕಳಿಗೆಲ್ಲ ಬೇಜಾರಾಗ್ತಾಯಿದೆ ಅಂತ ಕರೆದ್ರು. ನನಗೆ ಆಗ್ತಾಯಿಲ್ಲ, ಬೇಡ ಅಂತಂದೆ. ಸ್ನಾನನೂ ಮಾಡಿರಲಿಲ್ಲ ಬೇರೆ. ಆಮೇಲೆ ಬಿಡ್ಲಿಲ್ಲ, ಹೋಗೋಣ ಬಾ ತಗೆ ಅಂದರು. ಅಯ್ಯೋ ನಡೀರಿ ತಗ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ ಸ್ನಾನ ಮಾಡಿಕೊಂಡು. ಸೊ ಇದು ಬಂದು ಜೇಮ್ಸ್ ಊಟ ಹೇಗೆ ಕಾಣಿಸ್ತಿದ್ದೀನಲ್ಲ, ಸ್ವಲ್ಪ ದಪ್ಪಾಗಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ ಇವಾಗಪ್ಪ. ಐ ನೀಡ್ ಟು ರೆಡ್ಯೂಸ್ 10 ಕಿಲೋ ಕಮ್ಮಿ ಮಾಡಲೇಬೇಕು. ಎಷ್ಟು ಕಿಲೋ ಕಮ್ಮಿ ಮಾಡಬೇಕು ಅನ್ಕೋದ್ರೆ 10 ಕಿಲೋ ಐ ಹ್ಯಾವ್ ಟು ಡೌನ್ ಅಟ್ ಎನಿ ಕಾಸ್ಟ್. ಲೆಟ್ಸ್ ಸೀ. ಸೊ ಸ್ಟಾರ್ಟ್ ಮಾಡ್ತೀನಿ ಹಬ್ಬ ಆದಮೇಲೆ ಖಂಡಿತವಾಗಿ. ಸೊ ಹೀಗಿತ್ತು ನನ್ನ ಈ ಒಂದು ದಿನಗಳು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಂಜಾಯ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಎಲ್ಲವರಿಗೆ ನಮಸ್ಕಾರ.